ಸುಪ್ರೀಂ ಕೋರ್ಟ್ ಆದೇಶದಂತೆ ಬೆಂಗಳೂರಿನಲ್ಲಿರುವಂತಹ ಪಾದಾಚಾರಿ ಒತ್ತುವರಿ ತೆರವು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಇಂದು ಕೂಡ ಈ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದ್ದು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಒತ್ತುವರಿಯನ್ನ ತೆರವು ಮಾಡಲಾಗ್ತಾ ಇದೆ. ಅಂಗಡಿ ಮಾಲೀಕರೇ ಬೀದಿ ಬದಿಗಳಲ್ಲಿ ಹಾಕಿದ್ದಂತಹ ತಮ್ಮ ಅಂಗಡಿಗಳನ್ನ ಖಾಲಿ ಮಾಡುತ್ತಿದ್ದಾರೆ. ಪುಸ್ತಕದ ಅಂಗಡಿಯನ್ನ ವ್ಯಾಪಾರಿಗಳು ತೆರವು ಮಾಡುತ್ತಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಸುಮಾರು 250 ಕಿಲೋಮೀಟರ್ ಅಷ್ಟು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಜಿಬಿಎಯಿಂದ ಮಾಡಲಾಗಿದೆ. ಇವತ್ತು ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವು ಮಾಡಿಸುವಂತಹ ಕೆಲಸವನ್ನು ಜಿಬಿಎ ಅಧಿಕಾರಿಗಳು ಮಾಡ್ತಿದ್ದಾರೆ. ಇನ್ನು ಆ ಬ್ಯಾಂಕ್ ಸರ್ಕಲ್ನಲ್ಲಿ, ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಬಹುತೇಕ ಈ ಪುಸ್ತಕಗಳ ಅಂಗಡಿಗಳನ್ನು ಬಹಳಷ್ಟು ಜನ ಹಾಕ್ಕೊಂಡಿದ್ರು. ಹಾಗಾಗಿ ಇವತ್ತು ಅಲ್ಲಿ ತೆರವು ಕಾರ್ಯಾಚರಣೆ ಆರಂಭವಾಗಿರೋದ್ರಿಂದ ಆ ಮಳಿಗೆಗಳ ಮಾಲೀಕರು, ಅಂಗಡಿಗಳ ಮಾಲೀಕರೇ ಇದಕ್ಕೆ ಸಹಕರಿಸಿ ತಮ್ಮ ಅಂಗಡಿಯನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಇವತ್ತು ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಆಗ್ತಾ ಇದೆ. ಒಂದು ವಿಚಾರ ಏನಂದ್ರೆ ಅಲ್ಲಿರುವಂತಹ ಮಳಿಗೆಗಳ ಮಾಲೀಕರೇ ಸಹಕರಿಸುತ್ತಿದ್ದಾರೆ, ಇದಕ್ಕೆ ಅವರ ಅಂಗಡಿಗಳನ್ನು ಅವರೇ ತೆರವು ಮಾಡ್ತಿದ್ದಾರೆ ಎನ್ನುವಂತಹ ವಿಚಾರ. ಹೌದಾ ಚಂದನ? ಎಕ್ಸಾಕ್ಟ್ಲಿ ಪ್ರತೀಕ್ಷಾ, ನಾವು ಕಳೆದ 2-3 ದಿನಗಳ ಹಿಂದೆ ಗಮನಿಸ್ತಾ ಇದ್ವಿ. ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಮಾಡೋಕ್ ಹೋದಂತ ಸಂದರ್ಭದಲ್ಲಿ ಏನೆಲ್ಲ ಗಲಾಟೆಗಳಾಯ್ತು, ದೊಂಬಿ ಆಯ್ತು ಅನ್ನುವಂಥದ್ದು. ಆದ್ರೆ ಈ ಹೈಡ್ರಾಮಗಳ ಮಧ್ಯೆ ಒಂದು ವಿಚಾರ ಬೆಳಕಿಗೆ ಬರ್ತಾ ಇರುವಂತದ್ದು. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಒತ್ತುವರಿ ಮಾಡೋಕ್ ಹೋದಂತ ಸಂದರ್ಭದಲ್ಲಿ ತಾವಾಗಿ ವಾಲಂಟಿಯರ್ ಆಗಿ ಸ್ವಯಂ ಪ್ರೇರಿತರಾಗಿ ತಮ್ಮ ಅಂಗಡಿಗಳನ್ನ ಖಾಲಿ ಮಾಡ್ತಾ ಇರುವಂತದ್ದು. ಅಂದ್ರೆ ನಿಜಕ್ಕೂ ಇದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಯಾಕಂದ್ರೆ ಫುಟ್ಪಾತ್ ಅನ್ನೋದು ಜನಸಾಮಾನ್ಯರು, ಪಾದಚಾರಿಗಳು ಓಡಾಡುವಂತ ಜಾಗ. ಅದನ್ನ ಕೆಲವೊಂದಿಷ್ಟು ಅಂದ್ರೆ ಅಂಗಡಿ ವ್ಯಾಪಾರಸ್ಥರು ಅದನ್ನ ಆಕ್ರಮಣ ಮಾಡಿಕೊಂಡು ವ್ಯಾಪಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇಲ್ಲಿನ ವ್ಯಾಪಾರಸ್ಥರಿಗೆ ತಾವಾಗಿ ಅರ್ಥ ಮಾಡಿಕೊಂಡು ಇದು ಸಾರ್ವಜನಿಕರ ಸ್ವತ್ತು, ಇದನ್ನ ನಾವು ಹಾಳು ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ತಾವೇ ಖಾಲಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಇದನ್ನ ನಾವು ಮತ್ತೊಂದು ರೀತಿಯಲ್ಲಿ ಯೋಚನೆ ಮಾಡಿದಾಗ ಇದು ಬರೀ ಜಿಬಿಎ ಅಧಿಕಾರಿಗಳ ಮುಂದೆ ಮಾತ್ರನಾ? ಅವ್ರು ಹೋದ್ಮೇಲೆ ಮತ್ತೆ ಅಂಗಡಿಗಳನ್ನೆಲ್ಲ ಹಾಕಿ ವ್ಯಾಪಾರ ಮಾಡುವಂತ ಕೆಲಸ ಆಗತ್ತಾ? ಅದನ್ನ ನಾವು ಚೆಕ್ ಮಾಡ್ಬೇಕಾಗತ್ತೆ. ಆದ್ರೆ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಇದನ್ನ ಗಮನಿಸಿದಾಗ ತಾವಾಗೆ ವಾಲಂಟಿಯರ್ ಆಗಿ ಫುಟ್ಪಾತ್ ತೆರವು ಮಾಡಿ ತುಂಟು. ಆದ್ರೆ ಜಿಬಿಎ ಅಧಿಕಾರಿಗಳು ಮುಂದೆ ಮಾತ್ರ ಅದು ಸೀಮಿತ ಆಗಿತ್ತು. ಆದ್ರೆ ಇಲ್ಲೂ ಕೂಡ ಅದು ಹಾಗೆ ಆಗತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ ಪ್ರತೀಕ್ಷಾ. ಚಂದನ, ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.